ವೆಲ್ಕಮ್ ಟು ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಈ ರೀಡಿಂಗ್ 2 ಸೈಡ್ ಲವರ್ಸ್ಗೆ ಮತ್ತು ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಅವ್ರಿಗೆ ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೋಂಥ ವ್ಯಕ್ತಿಗೋಸ್ಕರ ನೆಕ್ಸ್ಟ್ ಆ್ಯಕ್ಷನ್ ಏನು ತೊಗೊತಾರೆ ಮತ್ತು ಏನು ಆಲೋಚನೆ ಮಾಡ್ತಾಯಿದ್ದಾರೆ ನನ್ನ ವ್ಯೂವರ್ಸ್ ಬಗ್ಗೆ. ನೆಕ್ಸ್ಟ್ ಆ್ಯಕ್ಷನ್ ಏನು ತೊಗೊತಾರೆ ನನ್ನ ವ್ಯೂವರ್ಸ್ ಬಗ್ಗೆ ಏನು ಆಲೋಚನೆ ಮಾಡ್ತಾಯಿದ್ದಾರೆ. ಈ ಜೂನ್ ಮಂತಲ್ಲಿ ಏನಾದರೂ ಆ್ಯಕ್ಷನ್ ಏನಾದರೂ ಇದೆಯಾ ಅವ್ರು ಪ್ರೀತಿಸೋವಂಥ ವ್ಯಕ್ತಿ ಕಡೆಯಿಂದ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸೋವಂಥ ವ್ಯಕ್ತಿಯಿಂದ ನನ್ನ ವ್ಯೂವರ್ಸ್ಗೆ ಏನಾದರೂ ನೆಕ್ಸ್ಟ್ ಆ್ಯಕ್ಷನ್ನು ಮತ್ತು ಏನು ಆಲೋಚನೆ ಮಾಡ್ತಾಯಿದ್ದಾರೆ ಮತ್ತು ಅವ್ರ ಪರಿಸ್ಥಿತಿ ಯಾವ ರೀತಿ ಇದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇನೋ ಆಗಿರ್ಬೋದು. ಅವ್ರಿಗೆ ನೀವು ಕಂಟಿನ್ಯೂಸ್ ಆಗಿ ಮೆಸೇಜ್ ಮಾಡ್ತಾಯಿದ್ದೀರ, ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾಯಿದ್ದೀರ. ಬಟ್ ನಿಮ್ಮ ವ್ಯಕ್ತಿ ಏನು ಮಾಡ್ತಾಯಿದ್ರ, ಅವ್ರಿಗೆ ಗೊತ್ತಿದೆ. ನೀವು ಇಲ್ಲಿ ನೋಡಿ, ಇಲ್ಲಿ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಫಾಲೋ ಮಾಡ್ತಾಯಿದ್ದಾರೆ. ಈ ವ್ಯಕ್ತಿ ಮುಂದೆ ಹೋಗ್ತಾಯಿದ್ದಾರೆ, ಈ ವ್ಯಕ್ತಿ ಹಿಂದೆಗಡೆಯಿಂದ ಫಾಲೋ ಮಾಡ್ತಾಯಿದ್ದಾರೆ. ಈ ವ್ಯಕ್ತಿಗೆ ಫ್ರ್ಯಾಕ್ಚರ್ಸ್ ಆಗಿದೆ, ಕಾಲೆಲ್ಲ ಡ್ಯಾಮೇಜ್ ಆಗಿದೆ. ಸೊ ಆದರೂ ಈ ವ್ಯಕ್ತಿ ಹಿಂದೆ ಫಾಲೋ ಮಾಡ್ತಾಯಿದ್ದಾರೆ. ಸೊ ಇದು ಲೇಡೀಸ್ ಆದರೂ ಆಗಿರ್ಬೋದು, ಜೆಂಟ್ಸ್ ಇದು ಲೇಡೀಸು ಜೆಂಟ್ಸ್ ಅಂದ್ಕೊಳ್ಳಿ. ಓಕೆ, ಅಥವಾ ನಿಮಗೆ ಯಾರು ಪರ್ಸನ್ ಇರ್ತಾರೋ ಆಪೋಸಿಟ್ ಜೆಂಡರ್ ಅಂದ್ಕೊಳ್ಳಿ. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾಯಿದ್ರೆ ಮುಂದೆ, ಈ ವ್ಯಕ್ತಿ ಹಿಂದೆ ಫಾಲೋ ಮಾಡ್ತಾಯಿದ್ರೆ. ಇಲ್ಲೇನಾಗ್ತಾಯಿದೆ, 5 ಇದೆ. ಈ ವ್ಯಕ್ತಿ ಫಾಲೋ ಮಾಡ್ಕೊಂಡು ಹೋದಷ್ಟು ಏನಾಗುತ್ತೆ, ಈ 5 ಪೆಂಟಿಕಲ್ಸ್ನ ಈ ವ್ಯಕ್ತಿಗೆ ಸಿಗೋದಿಲ್ಲ. ಈ ವ್ಯಕ್ತಿ ಹಿಂದೆ ಹೋಗ್ತಾ ಇದ್ದಾಗ ಈ ವ್ಯಕ್ತಿ ಇಲ್ಲಿ ಹೋಗಿ ಆ ಪೆಂಟಿಕಲ್ಸ್ ಪಡ್ಕೊಬೇಕು. ಬಟ್ ಆದರೆ ಈ ವ್ಯಕ್ತಿಯಿಂದ ಹೋಗೋದ್ರಿಂದ ಈ ವ್ಯಕ್ತಿಗಿರೋಂಥ ಪೆಂಟಿಕಲ್ಸ್ ಎಲ್ಲ ಈ ವ್ಯಕ್ತಿ ತನ್ನ ಸ್ಥಾನದಲ್ಲಿರೋಂಥ ಪೆಂಟಿಕಲ್ಸ್ ಅಂದರೆ ಎಲ್ಲವನ್ನು ಬಿಟ್ಟು ಈ ವ್ಯಕ್ತಿ ಹೋಗೋದ್ರಿಂದ ಈ ವ್ಯಕ್ತಿಗೆ ಇದು ಸಿಗೋದಿಲ್ಲ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವೇನು ಮಾಡ್ತಾಯಿದ್ದೀರಾ, ಕಂಟಿನ್ಯೂಸ್ ಕಾಲ್ ಮಾಡ್ತಾಯಿದ್ದೀರಾ, ಮೆಸೇಜ್ ಮಾಡ್ತಾಯಿದ್ದೀರಾ, ಟೆನ್ಷನ್ ಆಗ್ತಾಯಿದ್ದೀರಾ, ನಿಮ್ಮ ಒಂದು ಮನಃಶಾಂತಿನ ಕಳ್ಕೊತಾ ಇದ್ದೀರಾ, ತುಂಬ BP ಆಗ್ತಾಯಿದೆ ನಿಮಗೆ, ಮತ್ತು ಹೆಲ್ತ್ ಕೂಡ ಅಪ್ಸೆಟ್ ಆಗ್ತಾಯಿದೆ, ಮತ್ತು ತುಂಬ ಕೋಪ ಪಡ್ತೀರಾ, ತುಂಬ ಪ್ರೆಷರ್ ಆಗ್ತಾಯಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ತುಂಬ ಅಲ್ದಾಡ್ತಾಯಿದ್ದೀರಾ. ಅವ್ರ ಕಡೆಯಿಂದ ರಿಪ್ಲೈ ಇಲ್ಲ. ಅವರೇನೋ ಯಾವುದೋ ಒಂದು ಪರ್ಟಿಕ್ಯುಲರ್ ರೀಸನ್ನಿಂದ ಇಲ್ಲಿ 5 ಬಂದಿರೋದ್ರಿಂದ ಫ್ಯಾಮ್ಲಿಗೋಸ್ಕರನೋ ಅಥವಾ ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರನೋ ಅಥವಾ ನೋಡಿ ಇಲ್ಲಿ ಈ ವ್ಯಕ್ತಿ ಕೂಡ ಅಷ್ಟೇ ಬ್ಲ್ಯಾಂಕೆಟ್ ಹಚ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರು ಬ್ಲ್ಯಾಂಕೆಟ್ ಹಚ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವ್ರಿಗೂ ಪರ್ಸನಲ್ ಪ್ರಾಬ್ಲಮ್ಸ್ ಇದೆ. ಮತ್ತು ಅವರು ನೀವು ಫಾಲೋ ಮಾಡ್ತಾಯಿದ್ರೆ ಅಂತ ಗೊತ್ತಿದೆ, ಹಿಂದ್ಗಡೆ ಹತ್ರದಲ್ಲೇ ಇದ್ದಾರೆ. ನೋಡಿ, ಇಬ್ಬರು ವ್ಯಕ್ತಿಗಳು ಹತ್ರದಲ್ಲೇ ಇದ್ದಾರೆ. ಸೊ ಹತ್ರದಲ್ಲಿರೋದ್ರಿಂದ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯಿಂದ ಪಕ್ಕದಲ್ಲಿ ಹೋಗ್ತಾಯಿದ್ರೆ ನನ್ನಿಂದ ಯಾರೋ ಬರ್ತಾಯಿದ್ದಾರೆ ಅಂತ ಫೀಲ್ ಆಗುತ್ತೆ. ಹಂಗೆ ಈ ವ್ಯಕ್ತಿಗೂ ಗೊತ್ತಿದೆ ಇವರು ಪಕ್ಕದಲ್ಲೇ ಹೋಗ್ತಾಯಿದ್ದಾರೆ ಅಂತ, ಹಿಂದ್ಗಡೆ ಫಾಲೋ ಮಾಡ್ತಾರೆ. ಅಂದರೆ ಈ ಕಾರ್ಡ್ನ ಅರ್ಥ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಫಾಲೋ ಮಾಡ್ತಾಯಿದ್ರೆ ಗೊತ್ತಿದೆ, ನೀವು ಮೆಸೇಜ್ ಮಾಡ್ತಾಯಿದ್ರೆ ಗೊತ್ತಿದೆ, ನೀವು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರೆ ಗೊತ್ತಿದೆ, ನೀವು ರಿಕ್ವೆಸ್ಟ್ ಕಳಿಸ್ತಾಯಿದ್ರೆ ಗೊತ್ತಿದೆ, ನೀವು ಅವ್ರನ್ನ ಮತ್ತು ಏನಾದರೂ ಆ್ಯಕ್ಷನ್ ಅವ್ರನಿಂದ ಬರಲಿ ಅಂತ ಕಾಯ್ತಾಯಿದ್ರೆ ಅನ್ನೋದು ಗೊತ್ತಿದೆ. ಸೊ ಎಲ್ಲವೂ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಗೊತ್ತಿದೆ. ಬಟ್ ಅವ್ರು ಯಾಕೆ ಅವಾಯ್ಡ್ ಮಾಡ್ತಾಯಿದ್ದಾರೆ, ಇಲ್ಲಿ 5 ಪೆಂಟಿಕಲ್ಸ್ ಬಂದಿರೋದನ್ನು ಒಂದು ಫೈನಾನ್ಷಿಯಲ್ ವಿಚಾರಕ್ಕೋಸ್ಕರ ಆಗಿರ್ಬೋದು, ಅಥವಾ ಹಣ ಅಂದರೆ ಫೈನಾನ್ಷಿಯಲ್ ಅಲ್ವಾ, ಹಣದ ವಿಚಾರಕ್ಕಾಗಾದರೂ ಆಗಿರ್ಬೋದು, ಅಥವಾ ಇನ್ಯಾವುದಾದ್ರೂ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ಬೋದು. ಅಥವಾ ಇಲ್ಲಿ 5 ಬಂದಿರೋದ್ರೆ ಇನ್ನೊಂದು ಯಾರಾದರೂ ವ್ಯಕ್ತಿಗೋಸ್ಕರ ಅಥವಾ ಫ್ಯಾಮ್ಲಿಗೋಸ್ಕರ, ರಿಲೇಟಿವ್ಸ್ಗೋಸ್ಕರ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ. ಸೊ ಆ ಪ್ರಾಬ್ಲಮ್ ಏನಂತ ನಿಮ್ಮ ಪರ್ಸನಲ್ ಲೈಫಲ್ಲಿ ನಿಮಗೆ ಗೊತ್ತಿರುತ್ತೆ ಏನಿರುತ್ತೆ ಅಂತ. ಮತ್ತು ಜಾಬ್ ವಿಚಾರ ಆದರೂ ಆಗಿರ್ಬೋದು, ಪ್ರೊಫೆಷನಲ್. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವುದೋ ಒಂದು ವಿಚಾರಕ್ಕೋಸ್ಕರ ನಿಮ್ಮನ್ನು ತುಂಬ ನೆಗ್ಲೆಕ್ಟ್ ಮಾಡ್ತಾಯಿದ್ರೆ. ಬಟ್ ನೋಡಿ, ಈ ವ್ಯಕ್ತಿಯಿಂದ ಈ ವ್ಯಕ್ತಿ ಹೋಗೋಕ್ಕೆ ಸುಮ್ಮನೆ ಇವ್ರಿಗೇನು ಮ್ಯಾಡಿಲ್ಲ. ಸೊ ಇವರಿಬ್ಬರಿಗೂ ಏನೋ ಒಂಥರ ಕನೆಕ್ಷನ್ ಇದೆ. ಇಲ್ಲಿ ಕಾರ್ಡಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈ ಇಬ್ಬರು ವ್ಯಕ್ತಿಗೂ ಏನೋ ಒಂಥರ ಕನೆಕ್ಷನ್ ಇದೆ. ಸೊ ಕನೆಕ್ಷನ್ ಇರೋದ್ರಿಂದ ಅದಕ್ಕೆ ಆ ವ್ಯಕ್ತಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಬಟ್ ಈ ವ್ಯಕ್ತಿ ಏನು ರೆಸ್ಪಾನ್ಸ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಸೊ ಏನೋ ಆಗ್ತಾಯಿದ್ರು ಇಲ್ಲಿ ಫೈನಾನ್ಷಿಯಲ್ ಲಾಸ್ ನೋಡಿ, ಇಲ್ಲೆಲ್ಲ ಫುಲ್ಲು ಡಾರ್ಕ್ ಇದೆ, ಫುಲ್ಲು ಡಾಟ್ಸ್ ಇದೆ, ಫುಲ್ಲು ಬ್ಲ್ಯಾಂಕ್ ಇದೆ. ಮತ್ತು ಇಲ್ಲಿ ನೋಡಿ ಏನಂತಾರೆ, ಇದು ಮಂಚ್ ಅನಿಸುತ್ತೆ. ನೆಲ ಕೂಡ ಅಷ್ಟೇ. ಆ ವ್ಯಕ್ತಿ ನೋಡಿ ಸ್ಲಿಪ್ಪರ್ಸ್ ಇಲ್ಲ, ವಿತೌಟ್ ಸ್ಲಿಪ್ಪರ್ಸು. ಸೊ ಎಲ್ಲ ಥರ ಪ್ರಾಬ್ಲಮ್ಸು. ಸ್ಲಿಪ್ಪರ್ಸ್ ಅಂದರೆ ವಿತೌಟ್ ಸ್ಲಿಪ್ಪರ್ಸ್ ಅಂತಲ್ಲ, ನಿಮ್ಮ ವ್ಯಕ್ತಿಗೋಸ್ಕರ ನೀವು
ಅಂದರೆ ಸೇಫ್ಟಿ ಕೂಡ ತಗೊತಲ್ಲ. ಅಂದರೆ ನಿಮ್ಮ ವ್ಯಕ್ತಿಗೋಸ್ಕರ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ತುಂಬ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ದೀರ. ಹಿಂದೆ ಏನು ಬ್ಯಾಕ್ ಫೈರ್ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಅಂದರೆ ಪರ್ಸ್ನಲ್ ಪ್ರಾಬ್ಲಮ್ಸ್ ನಿಮ್ಗೆ ತುಂಬ ಜಾಸ್ತಿ ಆಗ್ತಾಯಿದೆ. ಕೆಲವರು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ಪದೇ ಪದೇ ಯೋಚನೆ ಮಾಡ್ತಾ ಕೆಲಸ ಕಳ್ಕೊಂಡಿದ್ರ, ನೆಗೆಟಿವ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ. ಮತ್ತು ಫಿಸಿಕಲ್ ಹೆಲ್ತಲ್ಲಿ ಸಫರ್ ಆಗ್ತಾಯಿದ್ದೀರಾ, ಮೆಂಟಲಿ ಸ್ಟ್ರಗಲ್ ಆಗ್ತಾಯಿದ್ದೀರಾ, ಕೆಲಸ ಮಾಡಲಿಕ್ಕೂ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ. ಯಾರಾದರೂ ಈಗ ಪ್ರೊಫೆಷನಲ್ ಜಾಬ್ಸು, ಪ್ರೈವೇಟ್ ಜಾಬ್ಸು, ಗೌರ್ಮೆಂಟ್ ಜಾಬ್ಸು ಅಥವಾ ಎಂಪ್ಲಾಯ್ಸು, ಸೊ ಏನೋ ಒಂದು ಇರ್ತೀರ ನೀವು. ಸೊ ನಿಮ್ಗೆ ಅದು ಮಾಡಲಿಕ್ಕೆ ಇಷ್ಟ ಅಲ್ಲ. ನಿಮ್ಮ ವ್ಯಕ್ತಿ ಏನೋ ರಿಪ್ಲೈ ಕೊಡ್ತಾಯಿಲ್ಲ, ಅವ್ರ ಪ್ರಾಬ್ಲಮಿಂದ ಅವ್ರು ರಿಪ್ಲೈ ಕೊಡ್ತಾಯಿಲ್ಲ, ನಿಮಗಿದೆ. ಇದು ಲವರ್ಸ್ಗಾದರೂ ಆಗಲಿ, ಮ್ಯಾರೇಜಾಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಆದರೂ ಆಗಲಿ, ಯಾರಿಗಾದರೂ ಒಂದು ಇದ್ದೇ ಇರುತ್ತೆ. ಸೊ ನಿಮ್ಮ ವ್ಯಕ್ತಿಯಿಂದ ನೀವು ಹೋಗ್ತೀರ, ಅವ್ರಿಗೆಲ್ಲ ಗೊತ್ತಿದೆ ನಿಮ್ಮ ಪರ್ಸನ್ಗೆ. ನೋಡಿ ಇಲ್ಲಿ ಗೊತ್ತಿರೋದ್ರಿಂದ ಸೊ ಅವ್ರು ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ. ನೆಕ್ಸ್ಟ್ ಆ್ಯಕ್ಷನ್ ಏನಾದರೂ ತಗೊತಾರೆ ಅಂದರೆ ಇವ್ರಿಗೆ ಈ ಥರ್ಡ್ ಪಾರ್ಟಿ ಪ್ರಾಬ್ಲಮ್ಮು ಕ್ಲಿಯರ್ ಆಗಬೇಕು. ಸೊ ಅದು ಕ್ಲಿಯರ್ ಆದಾಗ ಅವ್ರೇನು ಮಾಡ್ತಾರೆ, ಇವ್ರಿಗೆ ನೋಡಿ ಈ ಬ್ಲ್ಯಾಂಕೆಟ್ ಯಾಕೆ ಹೊಚ್ಕೊಂಡಿದ್ದಾರೆ ಅಂದರೆ ಅವ್ರಿಗೆ ಅಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ. ಅಂದರೆ ಅವ್ರಿಗೂ ಅಲ್ಲಿ ಹೆಲ್ತ್ ಇಶ್ಯೂಸು ಏನೋ ಒಂದು ಹೆಲ್ತ್ ಇಶ್ಯೂ ಅಂತಲೇ ಅಲ್ಲ, ಬೇರೆ ಏನಾದರೂ ಪರ್ಸ್ನಲ್ ವಿಚಾರದಲ್ಲಿ ತೊಂದರೆ ಇರ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಮತ್ತು ನೀವು ಅದೇ ಥರ ತೊಂದರೆಗೆ ಸಿಕ್ಕಾಕೊಳೋದು ಬೇಡ ಅಂತ ಅವರು ಸ್ವಲ್ಪ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು. ಬಟ್ ನಿಮಗೆ ನಿಮ್ಮ ವ್ಯಕ್ತಿ ಸಪೋರ್ಟ್ ಬೇಕು, ಅವ್ರಿಗೇನು ನಿಮ್ಮ ಸಪೋರ್ಟು ಬೇಕು. ಬಟ್ ಆದರೆ ಅವ್ರಿಗೆ ನೋಡಿ ನಿಮ್ಮ ಹತ್ರ 5 ಪೆಂಟಿಕಲ್ಸ್ ಇದೆ, ನಾಣ್ಯಗಳಿದೆ. ಅಂದರೆ ಈ ಕಾರ್ಡಲ್ಲಿ ಪ್ರಕಾರ ಅಂದರೆ ನಿಮ್ಮ ಹತ್ರನೂ ಒಳ್ಳೆ ಜಾಬ್ ಇದೆ, ಒಳ್ಳೆ ಸ್ಕಿಲ್ಸ್ ಇದೆ, ಒಳ್ಳೆ ಬುದ್ಧಿಶಕ್ತಿ ಆಗಿದ್ದೀರ, ಮತ್ತು ಒಳ್ಳೆ ನೋಡೋಕ್ಕೂ ಚೆನ್ನಾಗಿರ್ತೀರ. ನಿಮ್ಮ ಮನ್ಸಿಗೆ ನೀವು ಚೆನ್ನಾಗಿದ್ದೀರ, ಅವ್ರ ಮನ್ಸಿಗೆ ನೀವು ಚೆನ್ನಾಗಿದ್ದೀರ. ಸೊ ಇಬ್ರಿಗೊಬ್ಬರು ಚೆನ್ನಾಗಿದ್ದೀರ. ಸೊ ಅಷ್ಟೇ. ಮತ್ತು ನಿಮ್ಮ ಮನಸ್ಸು ಇಷ್ಟ ಆಗಿದೆ. ಸೊ ಪ್ರತಿಯೊಂದು ವಿಚಾರನೂ ನಿಮ್ಮಲ್ಲಿರೋಂಥ ವಿಚಾರಗಳೆಲ್ಲ ನಿಮ್ಮ ವ್ಯಕ್ತಿಗೆ ಇಷ್ಟ ಆಗಿದೆ. ಸೊ ಮತ್ತು ನಿಮ್ಮ ಪರ್ಸನ್ನು ಅಷ್ಟೇ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಅಷ್ಟೇ ಅವರೊಂದು ವಿಚಾರ, ನಡವಳಿಕೆ ಎಲ್ಲವೂ ನಿಮಗಿಷ್ಟ. ಸೊ ಅದರಿಂದ ನಿಮಗೂ ಅವರು ಇದ್ದರೆ ಫುಲ್ ಲೈಫಲ್ಲಿ ಸಪೋರ್ಟ್ ಆಗಿರುತ್ತೆ. ಅದು ಎಮೋಷ್ನಲ್ ಸಪೋರ್ಟ್ ಆದರೂ ಆಗಿರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್ ಆದರೂ ಆಗಿರ್ಬೋದು. ನಿಮ್ಮ ವ್ಯಕ್ತಿ ಸದ್ಯಕ್ಕಂತೂ ಆ್ಯಕ್ಷನ್ ತಗೊಳ್ಳೋ ಮಟ್ಟದಲ್ಲಿಲ್ಲ, ಅವ್ರಿಗೆ ಪ್ರಾಬ್ಲಮ್ ಇನ್ನೂ ಕ್ಲಿಯರ್ ಆಗಿಲ್ಲ. ಇನ್ನೊಂದು 5 ಮಂತ್ಸ್ ಒಳಗಡೆ ಆ್ಯಕ್ಷನ್ ಆದರೂ ಏನಾದರೂ ಒಂದು ತಗೊತಾರೆ. ನಿಮ್ಮ ಕಡೆ ಕಮ್ಯುನಿಕೇಷನ್ನು, ಕಾಂಟ್ಯಾಕ್ಟು ಅಥವಾ 5 ಡೇಸು. ಸೊ 5 ಡೇಸ್ ಯಾರಿಗಾದ್ರೂ ರೆಸಲ್ಟ್ ಆಗ್ಬೋದು. 5 ಡೇಸ್ ಒಳಗಡೆ ಅಥವಾ 5 ಅವರ್ಸ್ ಒಳಗಡೆ ನಿಮ್ಮ ವ್ಯಕ್ತಿಯಿಂದ ಏನಾದರೂ ಮೆಸೇಜು, ಕಾಂಟ್ಯಾಕ್ಟು ಬರ್ಬೋದು ಅಥವಾ ಬರ್ದೇನೂ ಇರ್ಬೋದು. ಜಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಅಂತೂ ನಿಮಗೆ ನ್ಯಾಯ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಒಂದು ಮ್ಯಾರೇಜ್ ಆದರೆ ನೋಡಿ ಇಲ್ಲಿ ಜಸ್ಟಿಸ್ ಗಾಡ್ ಬಂದಿರೋದ್ರಿಂದ ಅವ್ರು ಏನು ಹೇಳ್ತಿದ್ರೆ, ಈಗ ನಿಮ್ಮ ಪರ್ಸನ್ನು ನಿಮ್ಮನ್ನು ಬೇಕಂತಲೇ ಅವಾಯ್ಡ್ ಮಾಡ್ತಾಯಿದ್ರೆ, ನೆಗ್ಲೆಕ್ಟ್ ಮಾಡ್ತಾಯಿದ್ರೆ. ಸೊ ಎಷ್ಟು ಕಾಲ ನೆಗ್ಲೆಕ್ಟ್ ಮಾಡ್ತಾರೆ, ಒಂದು ಹಂತದವ್ರಿಗೂ ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಏನು ಅನಿಸಿದೆ ಅವ್ರಿಗೆ, ಇವಾಗ ನೀವು ಅವ್ರ ಲೈಫಲ್ಲಿ ಇದ್ದರೆ ಅವ್ರ ಲೈಫು ಫುಲ್ ನೋಡಿ ಇದು ಇದೇನಂತಾರೆ ತಕ್ಕಡಿ, ಇದನ್ನು ಹೇಗೆ ಬ್ಯಾಲೆನ್ಸ್ ಆಗಿದೆಯೋ ಹಾಗೆ ಅವ್ರ ಲೈಫ್ ಕೂಡ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಪರ್ಸನ್ ಲೈಫ್ ಯಾರೇ ಆಗಿರ್ಬೋದು, ಅವ್ರಿಗೆ ನಿಮ್ಮ ಒಂದು ವ್ಯಾಲ್ಯೂ ಅರ್ಥ ಆಗಿದೆ. ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಇವಾಗ ನೀವಿಲ್ಲ ಅವ್ರ ಲೈಫಲ್ಲಿ, ಅವರು ನಿಮ್ಮ ಲೈಫಲ್ಲಿ ಇಲ್ಲ, ಇದ್ರೂ ಲೆಸ್ ಕಾಂಟ್ಯಾಕ್ಟು, ಅಷ್ಟೊಂದೇನು ಕಾಂಟ್ಯಾಕ್ಟ್ ಇಲ್ಲ. ಕೆಲವ್ರಿಗೆ ಫುಲ್ ನೋ ಕಾಂಟ್ಯಾಕ್ಟು, ಕೆಲವ್ರಿಗೆ ಲೆಸ್ ಕಾಂಟ್ಯಾಕ್ಟು, ಕೆಲವ್ರಿಗೆ ಸಪ್ರೇಷನ್ನು ನಿಮ್ಮ ಪರ್ಸನ್, ಕೆಲವ್ರಿಗೆ ಲಾಂಗ್ ಡಿಸ್ಟೆನ್ಸು, ಒಬ್ಬೊಬ್ರಿಗೆ ಒಂದೊಂಥರ ಕನೆಕ್ಟೆಡ್ ಇರುತ್ತೆ. ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಏನು ಮಾಡ್ತಾಯಿದ್ರೆ ಲೈಫ್ ಲಾಂಗ್ ನಿಮ್ಮ ಜೊತೆನೇ ಇರಬೇಕು. ಇದು ಮ್ಯಾರೇಜ್ ಆದವ್ರಿಗೆ. ಇನ್ನು ಲವರ್ಸ್ಗಾದರೆ ಡೈರೆಕ್ಟ್ ಮದುವೆ. ಸೊ ನಿಮ್ಮ ಜೊತೆ ಇರಬೇಕಂತ ಅವ್ರಿಗೆ ಇದು ನೆಕ್ಸ್ಟ್ ಆ್ಯಕ್ಷನ್ ಅವ್ರು ತಗೊತಾರೆ. ಅಂದರೆ ಹೌದು, ನೀವು ಅವ್ರ ಜೊತೆ ಲೈಫ್ ಲಾಂಗ್ ಇರಬೇಕಂತ ಏನಾದರೂ ನೆಕ್ಸ್ಟ್ ಆ್ಯಕ್ಷನ್ಸ್ ತಗೊತಾರೆ. ಮದುವೆ ಆಗಿ ಸಪ್ರೇಷನ್ ಆಗಿ ನೋ ಕಾಂಟ್ಯಾಕ್ಟ್ ಹೋಗಿದ್ರೆ ಅಷ್ಟೇ ಯೂನಿಯನ್ ಆಗಬೇಕಂತ ತಗೊತಾರೆ. ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ. ನೋಡಿ ಈ ರೀಡಿಂಗು 2 ಸೈಡ್ ಲವರ್ಸ್ಗೆ ಮಾತ್ರ. ಅವರು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಯಿದ್ದು ಏನೋ ಒಂದು ಕೆಲವು ಕಾರಣಾಂತರಗಳಿಂದ ಬಿಟ್ಟು ಹೋಗಿದ್ರೆ ಮಾತ್ರ ಈ ರೀಡಿಂಗ್ ನಿಮ್ಗೆ ಅಪ್ಲಿಕೇಬಲ್ ಆಗೋದು ಅಷ್ಟೇ. ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ, ಹ್ಯಾಂಡ್ ಮೇಲೆ ಒಂದು ಕಪ್ ಇಟ್ಕೊಂಡಿದ್ರೆ, ಬಟ್ ಅದು ವಾಟರ್ ಫ್ಲೋ ಆಗ್ತಾನೆ ಇದೆ. ಸೊ ಇಲ್ಲಿ ವಾಟರ್ ಫ್ಲೋ ಆಗ್ತಾನೆ ಇದೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾನೆ ಇದೆ ಹೊರತು ಕಮ್ಮಿ ಆಗ್ತಾಯಿಲ್ಲ.
ಸೆಪ್ರೇಷನು ಮತ್ತು ನೋ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಆ ಪ್ರೀತಿ ಜಾಸ್ತಿನೇ ಆಗ್ತಾಯಿದೆ. ಇಲ್ಲಿ ನೋಡಿ ಈ ಕಪ್ಪು ಬಂದಿರೋದ್ರಿಂದ ಸೊ ಈ ಥರ ಪ್ರೀತಿನ ಅವರು ನಿಮ್ಮ ಹತ್ರ ತಗೊಂಬರ್ಬೇಕು ಅಂದ್ಕೊಂಡಿದ್ದಾರೆ. ಸೊ ಏನು ಅಂದರೆ ಅವ್ರಿಗೆ ಅಷ್ಟು ಪ್ರೀತಿ ಇರೋದ್ರಿಂದ ನಿಮ್ಮನ್ನು ಅವರು ಮರ್ತೋಗೋಕ್ಕೆ ಚಾನ್ಸ್ ಇಲ್ಲ. ಒಂದು ವೇಳೆ ಮರ್ತರೂ ಸುಮ್ಮನೆ ಮರ್ತೋಗಿದ್ದೀನಿ ನನ್ನ ಹತ್ರ ಒಂದು ಆ್ಯಕ್ಟಿಂಗ್ ಮಾಡ್ತಾರೆ ಹೊರತು ಬೇಕಂತಲೇ ಅಂತೂ ಮರ್ತಿಲ್ಲ. ಬೇಕಾದ್ರೆ ನೀವು ಒಂದು 5-6 ಸರಿ ಚೆಕ್ ಮಾಡ್ಕೊಳ್ಳಿ, ನನ್ನ ವ್ಯಕ್ತಿ ನನ್ನೇನಾದ್ರು ಮರ್ತೋಗಿದ್ದಾರಲ್ಲ ಅಂತ ಬೇರೆಯವ್ರನ್ನ ಕೇಳೋದು ಎಲ್ಲ ಆ ಥರ ಇನ್ಫಾರ್ಮೇಷನ್ ಬೇರೆ ಎಲ್ಲಾದರೂ ಸೊ ಅದೆಲ್ಲ ಕೇಳಿ ತಿಳ್ಕೊಳ್ಳಿ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಮರ್ತಿಲ್ಲ, ಅವ್ರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇರೋದ್ರಿಂದ ಖಂಡಿತ ಒಂದಲ್ಲ ಒಂದು ದಿವಸ ಅವರು ನಿಮ್ಮ ಲೈಫಲ್ಲಿ ಬಂದೇ ಬರಬೇಕು. ನೀವು ಅಷ್ಟೇ ಅವ್ರ ಲೈಫಲ್ಲಿ ಹೋಗಲೇಬೇಕು. ನಿಮಗೂ ಇದೇ ಥರನೇ ಕಾರ್ಡ್ ಬರುತ್ತೆ ಯಾವಾಗಲೂ. ಸೊ ನೀವು ಇಷ್ಟೇ ಪ್ರೀತಿ ಮಾಡ್ತಾಯಿದ್ರಿ ಅವ್ರನ್ನ. 4 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಇಲ್ಲಿ ನೋಡಿ 3 ಕಪ್ಸ್ ಇರೋದ್ರಿಂದ ಇದು ಫ್ಯಾಮ್ಲಿ ಆದರೂ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಷನ್ ಆದರೂ ಆಗಿರ್ಬೋದು, ಅಥವಾ ಇನ್ನೊಬ್ಬ ರೊಮ್ಯಾಂಟಿಕ್ ವ್ಯಕ್ತಿ ಆದರೂ ಆಗಿರ್ಬೋದು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಮು, ಕೆರಿಯರ್ ಪ್ರಾಬ್ಲಮ್ಮು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಅಥವಾ ಮನಿ ಇಶ್ಯೂಸು, ಅಥವಾ ತಂದೆ ತಾಯಿಗೋಸ್ಕರ ಭಯಪಡೋದು. ಸೊ ಏನೋ ಒಂದು ವಿಚಾರಕ್ಕೋಸ್ಕರ ನೀವೆಷ್ಟೋ ಪ್ರೀತಿಯಿಂದ ಅವ್ರನ್ನ ಪ್ರಪೋಸ್ ಮಾಡಿದ್ರಿ, ಎಷ್ಟೋ ಇಷ್ಟಪಟ್ರಿ. ಕೆಲವರಂತೂ 4 ಇಯರ್ಸ್ ಆಗಿರುತ್ತೆ ನಿಮ್ಮೊಂದು ಲವ್ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿ, ಲವ್ ಮಾಡಿ ಮದುವೆ ಆಗಿ ಮದುವೆ ಆಗಿದ್ರೆ 4 ವರ್ಷ ಆಗಿರುತ್ತೆ, ಅಥವಾ ಸಪ್ರೇಷನ್ ಆಗಿದ್ರೆ 4 ವರ್ಷ ಆಗಿರುತ್ತೆ, ಅಥವಾ ನಿಮ್ಮ ವ್ಯಕ್ತಿಗೆ ನೀವು ಪ್ರಪೋಸ್ ಮಾಡೋಕ್ಕೆ ಹೋಗಿದ್ರೆ 4 ವರ್ಷ ಆಗಿರ್ಬೋದು, ಅಥವಾ ನೀವಿಬ್ಬರು ಲವಲ್ಲಿ ಬಿದ್ದು 4 ಇಯರ್ಸ್ ಆಗಿರ್ಬೋದು, ಅಥವಾ ಕೆಲವರು 4 ಮಂತ್ಸ್ನಿಂದ ಸಪ್ರೇಷನಲ್ಲಿರ್ಬೋದು, ಲೆಸ್ ಕಾಂಟ್ಯಾಕ್ಟಲ್ಲಿರ್ಬೋದು, ಅಥವಾ ನಿಮ್ಮ ಪರ್ಸನ್ದು ನಿಮ್ಮದು ಡೇಟ್ ಆಫ್ ಬರ್ತ್ 4 ಇರುತ್ತೆ. 4 ನಂಬರ್ ನಿಮ್ಮ ಪರ್ಸನ್ಗೂ ನಿಮಗೂ ಯಾವುದೋ ರಿಲೇಟೆಡ್ ಇರುತ್ತೆ. ಸೊ ಇಲ್ಲಿ ನಿಮ್ಮ ವ್ಯಕ್ತಿಗೆ ನೀವು ಎಷ್ಟೋ ಪ್ರೀತಿಯಿಂದ ಕೇರ್ ಮಾಡಿದ್ರಿ, ಮಾತಾಡ್ಸೋಕ್ಕೆ ಟ್ರೈ ಮಾಡಿದರೆ, ಎಷ್ಟೋ ನೋಡಿ ಇಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿ ಕೈಯಲ್ಲಿ ಬಂದು ಕೊಡ್ತಾ ಇದ್ದಾರೆ, ಬಟ್ ಈ ವ್ಯಕ್ತಿ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಸುಮ್ಮನೆ ಕೈ ಕುಳಿತ್ಕೊಂಡಿದ್ದಾನೆ, ಮರದ ಕೆಳಗಡೆ ತಂಪಾಗಿದ್ದಾನೆ. ಈ ಕಪ್ಪು ಬಂದಿದೆ ಇವ್ರ ಹತ್ರ ಅನ್ನೋದು ಗೊತ್ತಿದೆ, ಆದರೂ ಕಣ್ಣು ಮುಚ್ಕೊಂಡು ಬೇಡ ಅನ್ನೋ ಥರ ಅವಾಯ್ಡ್ ಮಾಡ್ತಿದ್ರೆ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಎಷ್ಟೋ ಕೇರ್ ಮಾಡಿದ್ರಿ, ಇಷ್ಟಪಟ್ರಿ, ಅವ್ರನ್ನ ಪ್ರೀತಿಸೋಕ್ಕೆ ಜಾಸ್ತಿ ಶುರು ಮಾಡಿದ್ರಿ. ಸೊ ಎಲ್ಲ ಥರ ಸಪೋರ್ಟ್ ಮಾಡೋಕ್ಕೆ ರೆಡಿ ಇದ್ದರೆ, ಎಲ್ಲ ಮಾಡ್ತಾಯಿದ್ರೂ ನಿಮ್ಮ ವ್ಯಕ್ತಿ ಒಂದು ದಿವಸ ನಿಮ್ಮನ್ನು ನಿರಾಕರಣೆ ಮಾಡಿದರು. ಅಂದರೆ ರಿಜೆಕ್ಟ್ ಅಂತಲ್ಲ, ಬೇಕಂತಲೇ ಅವಾಯ್ಡ್ ಮಾಡೋದು. ಯಾರಿಗೋಸ್ಕರ? ಫ್ಯಾಮ್ಲಿಗೋಸ್ಕರ ಆಗಿರ್ಬೋದು, ಫ್ರೆಂಡ್ಸ್ಗೋಸ್ಕರ ಆಗಿರ್ಬೋದು, ಅಥವಾ ಅವ್ರಿಗೆ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್, ಅಥವಾ ರಿಲೇಟಿವ್ಸ್ ಪ್ರಾಬ್ಲಮ್, ಅಥವಾ ಸೊಸೈಟಿ ಪ್ರಾಬ್ಲಮ್ಸ್, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಏನೋ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮಿಂದ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದರು. ಇವಾಗ ಏನಾಗ್ತಾಯಿದೆ, ಸಪ್ರೇಷನ್ ಆಗಿರೋದ್ರಿಂದ, ತುಂಬ ಲಾಂಗ್ ಸಪ್ರೇಷನ್ ಇರೋದ್ರಿಂದ ಇವಾಗ ನಿಮಗೆ ವ್ಯಕ್ತಿಗೆ ನೀವು ಎಷ್ಟು ಅವ್ರಿಗೆ ಮುಖ್ಯ ಅಂತ ಗೊತ್ತಾಗ್ತದೆ. ಆವಾಗಲೇ ಹೇಳಿದ್ನಲ್ವಾ ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ ಅಂತ. ಇವಾಗ ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಆಗ್ತಾಯಿದೆ, ಇಷ್ಟು ಪ್ರೀತಿ ಆಗ್ತಾ ಇರೋದ್ರಿಂದ ಅವರು ನಿಮ್ಮನ್ನು ಬಿಟ್ಟಿರೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನೀವು ಅವ್ರನ್ನ ಬಿಟ್ಟಿರೋಕ್ಕೆ ಚಾನ್ಸ್ ಇಲ್ಲ. ನೀವಾದರೂ ಈ ಟ್ಯಾರೋ ಟ್ರೇಡಿಂಗ್ ನೋಡ್ತಾ ಇರ್ತೀರ, ಬಟ್ ಅವ್ರು ಅದನ್ನು ನೋಡ್ತಾ ಇರಲ್ವೇ. ಸೊ ಅದಕ್ಕೆ ಅವ್ರಿಗೊಂದು ಕ್ಲಾರಿಟಿ ಇರೋಲ್ಲ. ಅವ್ರಿಗೂ ಅಷ್ಟು ಮಾತ್ರ ಕ್ಲಾರಿಟಿ ಗೊತ್ತಾಗಿದ್ರೆ ನನ್ನ ವ್ಯಕ್ತಿ ನನ್ನ ಇಷ್ಟು ಪ್ರೀತಿ ಮಾಡ್ತಾರೆ ಅಂತ ಅವರು ಒಂದು ಕ್ಷಣ ಕೂಡ ಇರಲ್ಲ, ಬಂದುಬಿಡ್ತಾರೆ. ಗೊತ್ತಿದೆ ನೀವು ಪ್ರೀತಿ ಮಾಡ್ತಾಯಿದ್ರ ಅಂತ, ಈ ಪರ್ಸ್ನಲ್ ಕಾರಣಗಳಿಂದ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ, ಅದಷ್ಟೇ. ಸೊ ಅವರು ಹೆಚ್ಚು ಕಾಲ ಇರೋಕ್ಕಾಗೋದಿಲ್ಲ, ನಿಮ್ಮ ಕಡೆ ಏನಾದರೂ ಒಂದು ಆ್ಯಕ್ಷನ್ ತಗೊತಾರೆ. ಸೊ ಅದಕ್ಕೆ ನೋಡಿ ಇವಾಗ ಇವರು ಸಫರ್ ಆಗ್ತಾಯಿದ್ದಾರೆ. ಈ ಥರ ಇವಾಗ ಈ ಕಪ್ಪಲ್ಲಿ ಈ ವ್ಯಕ್ತಿಗೆ ಯಾವ ರೀತಿ ಪ್ರೀತಿ ಕೊಡ್ತಾಯಿದ್ರು. ಸೊ ಇವಾಗ ನೋಡಿ ಇಲ್ಲಿ ವ್ಯಕ್ತಿ ಇಲ್ಲಿ ಕೂತ್ಕೊಂಡಿದ್ರೇನೋ ಇಲ್ಲಿ ಒಂದು ಕೈ ಆಟೋಮೆಟಿಕ್ ಬಂದು ಏರ್ ಸ್ಪೇಸಲ್ಲಿ ಸೊ ಕೊಡ್ತಾಯಿದೆ, ಬಟ್ ಅವರು ರಿಸೀವ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಆಪರ್ಚುನಿಟಿ. ಹಂಗೆ ನೀವು ಅವ್ರ ಲೈಫಲ್ಲಿ ಹೋಗೋದು ಅವ್ರಿಗೆ ಒಂಥರ ಅದೃಷ್ಟ ಆಗಿತ್ತು, ಅಕಸ್ಮಾತಾಗಿ ಸಿಕ್ಕಿದ್ರೆ ಅವ್ರಿಗೆ. ಸೊ ಅದನ್ನು ಅವಾಗ ಅವ್ರು ರಿಜೆಕ್ಟ್ ಮಾಡ್ಕೊಂಡ್ರು. ಬಟ್ ಇವಾಗ ಅವ್ರಿಗೆ ನಿಮ್ಮ ಥರ ಪ್ರೀತಿ ತೋರಿಸೋರು ಯಾರೂ ಇಲ್ಲ, ನಿಮ್ಮ ಥರ ಸಪೋರ್ಟ್ ಮಾಡೋರು ಯಾರೂ ಇಲ್ಲ. ಝೀರೋ ಅಂತ ಹೇಳ್ಬೋದು ನಿಮ್ಮ ವ್ಯಕ್ತಿ. ಇವಾಗ ಝೀರೋ ಪೊಸಿಷನಲ್ಲಿದ್ದಾರೆ. ಝೀರೋ ಪೊಸಿಷನ್ ಅಂದರೆ ಏನು ಫೈನಾನ್ಷಿಯಲ್ಲು ಪರ್ಸ್ನಲ್ ಪ್ರಾಬ್ಲಮ್ಸ್ ಅಂತಲ್ಲ, ಎಮೋಷ್ನಲ್ ಪ್ರಾಬ್ಲಮ್ಸ್. ಗೊತ್ತಲ್ವಾ, ಒಬ್ಬ ವ್ಯಕ್ತಿ ಮನಸಾರೆ ಪ್ರೀತಿಸೋವಂಥ ವ್ಯಕ್ತಿ ಸಡನ್ನಾಗಿ ದೂರ ಆಗಿಬಿಟ್ರೆ ಎಷ್ಟು ನೋವಾಗುತ್ತೆ, ಆ ಥರ ಫೀಲಿಂಗ್ ಆಗ್ತಾಯಿದೆ ನಿಮ್ಮ ವ್ಯಕ್ತಿಗೆ. 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೋಡಿ ಇಲ್ಲಿ ಪೆಂಟಿಕಲ್ಸ್ ಇದೆ, ಆ ಪೆಂಟಿಕಲ್ಸ್ ಅವ್ರದ್ದೇ ಅಂತ ಗೊತ್ತಿದೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ
ನೀವೇ ಅವ್ರ ಸ್ವಂತ ಅಂತ ಅವ್ರಿಗೆ ಗೊತ್ತಿದೆ. ಆದರೂ ನಿಮ್ಮ ಬಗ್ಗೆ ಯಾವಾಗಲೂ ಸದಾ ಯೋಚನೆ ಮಾಡೋದು. ನೋಡಿ ಇಲ್ಲಿ ವ್ಯಕ್ತಿ ಪೆಂಟಿಕಲ್ಸ್ ಇದೆ. ಸೊ ಅದನ್ನು ತಗೊಬೋದು. ತಗೊಂಡು ಜೋಬ್ಗೆ ಹಾಕ್ಕೊಂಡು ತನ್ನ ಮನೆಗೆ ಹೋಗಿ ಸೇರ್ಕೊಂಬೋದು. ಬಟ್ ಆದರೂ ಆ ವ್ಯಕ್ತಿ ಸುಮ್ಮನೆ ನಿಂತ್ಕೊಂಡು ನೋಡ್ತಾನೇ ಇದ್ದಾನೆ ಆ ಪೆಂಟಿಕಲ್ಸ್‌ನ. ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರೇ ಆಗಿರ್ಬೋದು, ಪ್ರೀತಿಸೋಂಥ ವ್ಯಕ್ತಿ. ನೀವು ಅವ್ರಿಗೆ ತುಂಬ ಇಷ್ಟ, ತುಂಬ ಪ್ರಾಣಕ್ಕಿಂತ ಹೆಚ್ಚು ಇಷ್ಟ. ಅವ್ರು ನಿಮ್ಮನ್ನು ಮದುವೆ ಆಗ್ಬೋದು, ಮ್ಯಾರೇಜ್ ಆಗೋದು, ಸಪ್ರೇಷನ್ ಆಗ್ಬೋದು, ನಿಮ್ಮ ಜೊತೆ ಎಲ್ಲ ಚೆನ್ನಾಗಿರ್ಬೋದು. ಬಟ್ ಆದರೆ ಅವ್ರಿಗಿರೋಂಥ ಪ್ರಾಬ್ಲಮ್ಸ್‌ನ ಸುಮ್ಮನೆ ನೆಪಕ್ಕೆ ಇಟ್ಕೊಂಡು ಅವರು ನಿಮ್ಮನ್ನು ಮತ್ತೆ ನಿಮ್ಗೆ ನೋಡಿ ಈಗ ಪೆಂಟಿಕಲ್ಸ್‌ನ ತಗೊಂಡು ಹೋಗ್ತಾಯಿದ್ರೆ ಇಲ್ಲಿ ರೋಡಲ್ಲಿ ಯಾರಾದರೂ ಹೋದರೆ ಮತ್ತೆ ಕದ್ಕೊಂಡ್ಬಿಡ್ತಾರೆ ಅನ್ನೋ ಒಂದು ಭಯ ಇದೆ. ಮತ್ತೆ ಏನಾದರೂ ಲಾಸ್ ಆಗುತ್ತೆ, ಏನಾದರೂ ತೊಂದರೆ. ಹಂಗೆ ನಿಮ್ಮ ಪರ್ಸನ್ಗೂ ಅಷ್ಟೇ. ನೀವು ಸಡನ್ಲಿ ಇವಾಗ ಅವರು ನೀವು ಟೂ ಸೈಡ್ ಲವರ್ಸ್ ಆದರೆ ಸಡನ್ಲಿ ಮ್ಯಾರೇಜ್ ಆಗೋಕ್ಕೆ ಹೋಗಿ ಟ್ರೈ ಮಾಡಿದರೆ ಅವ್ರ ಪರ್ಸನ್ ಅಂದರೆ ನಿಮ್ಮಿಬ್ಬರು ಮತ್ತೆ ಲವ್ ರಿಲೇಷನ್ಶಿಪ್ ಮತ್ತೆ ಸ್ಟಾರ್ಟ್ ಆದರೆ ಅದೇ ಫ್ಯಾಮ್ಲಿಗೆ ಏನಾದರೂ ಗೊತ್ತಾದರೆ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೇನೋ ಅಥವಾ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೇನೋ ಅಂತ ಭಯ ಅವ್ರಿಗೆ, ನಿಮ್ಮ ಪರ್ಸನ್ಗೆ. ಮತ್ತು ಪರ್ಸ್ನಲ್ ಪ್ರಾಬ್ಲಮ್ಸ್ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೇನೋ ಮತ್ತು ಏನಾದರೂ ತೊಂದರೆ ಆಗುತ್ತೇನೋ ಅಂತ ಭಯ ಅವ್ರಿಗೆ. ನಿಮ್ಮ ಪರ್ಸನ್ನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಡೈಲಿ ಕಮ್ಯುನಿಕೇಷನ್ ಮಾಡ್ತಾಯಿದ್ರೆ ಅವ್ರಿಗೇನಾದರೂ ತೊಂದರೆ ಆಗುತ್ತಂತ ಅವ್ರಿಗೆ ಭಯ, ಮತ್ತು ನಿಮ್ಗೆ ಏನಾದರೂ ತೊಂದರೆ ಆಗುತ್ತಂತ ನಿಮ್ಮ ಪರ್ಸನ್ಗೆ ಭಯ ಅಷ್ಟೇ. ಇನ್ನು ಮದುವೆ ಆಗಿ ಸಪ್ರೇಷನಾಗಿ ನೋ ಕಾಂಟ್ಯಾಕ್ಟ್ ಹೋಗಿರೋರು ಅಷ್ಟೇ. ಯೂನಿಯನ್ ನಾನೇ ಹಾಕಾಗಬೇಕು, ಈಗೋ ಇಶ್ಯೂಸ್ ತೋರಿಸ್ತಾ ಇದ್ದಾರೆ, ಮತ್ತು ಇಷ್ಟು ವರ್ಷ ನಾವು ಇವ್ರನ್ನ ಅರ್ಥ ಮಾಡ್ಕೊಂಡು ಅವರೇ ಮಾತಾಡಿಸ್ಲಿ ಅನ್ನೋ ಈಗೋ ಇಶ್ಯೂಸು, ಕ್ಲ್ಯಾಶಸ್ಸು, ಸೊ ಏನೇನೋ ಪ್ರಾಬ್ಲಮ್ಸ್ ಇದೆ. ಸೊ ಅದಕ್ಕೋಸ್ಕರ ನಿಮ್ಮ ವ್ಯಕ್ತಿ ಅಷ್ಟು ಬೇಗ ಆ್ಯಕ್ಷನ್ ತಗೊತಲ್ಲ. ಏಸ್ ಆಫ್ ಶಾರ್ಟ್ಸ್ ಬಂದಿರೋದ್ರಿಂದ ನೀವು ಮತ್ತು ನಿಮ್ಮ ಪರ್ಸನ್ನು ಒಂದಾಗೋದು, ಯೂನಿಯನ್ ಆಗೋದು ತುಂಬ ಕಷ್ಟ ಇದೆ. ಇಲ್ಲಿ ನೋಡಿ ಸ್ವಾಡ್ ಬಂದಿದೆ ಅಂದರೆ ಇದು ಫ್ಯಾಮ್ಲಿ ಏನಾದರೂ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ಸ್ ಆದರೂ ಆಗಿರ್ಬೋದು, ಫ್ಯಾಮ್ಲಿ ಪ್ರಾಬ್ಲಮ್ಸ್ ಆದರೂ ಆಗಿರ್ಬೋದು, ರಿಲೇಷನ್ ಪ್ರಾಬ್ಲಮ್ಸ್ ಆದರೂ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸು, ಮಿಸ್ಅಂಡರ್ಸ್ಟ್ಯಾಂಡ್, ಮಿಸ್ಕಮ್ಯುನಿಕೇಷನ್, ಎನಿಥಿಂಗ್ ಎನಿವೇ ಪ್ರಾಬ್ಲಮ್, ಯಾವ ಪ್ರಾಬ್ಲಮ್ ಆದರೂ ಆಗಿರಲಿ. ಸೊ ಆಗಿರೋದ್ರಿಂದ ಇದೆಲ್ಲ ಪ್ರಾಬ್ಲಮ್. ಈ ಸ್ವಾಡ್ ಬಂದಿದೆ ಅಂದರೆ ಪ್ರಾಬ್ಲಮ್. ಇಲ್ಲಿ ನೋಡಿ ಇದು ಕಿರೀಟ. ಸೊ ಈ ಕಿರೀಟ ಬಂದು ನಿಮ್ಮ ರಿಲೇಷನ್ಶಿಪ್ಪು ಸಕ್ಸಸ್ ಆಗೋದು. ಈ ಕಿರೀಟ ಬಂದು ನಿಮ್ಮೊಂದು ಪ್ರೀತಿಸೋಂಥ ವ್ಯಕ್ತಿ ತಲೆ ಮೇಲೆ ಇರಬೇಕು, ನಿಮ್ಮ ತಲೆ ಇರಬೇಕು. ಕಿರೀಟ ಯಾವಾಗ ತಲೆ ಮೇಲೆ ಇರುತ್ತೆ? ಸೊ ಮದುವೆ ಆದಮೇಲೆ ರಾಜ ರಾಣಿ ಆದಮೇಲೆ ಅವರು ಮದುವೆ ಆಗ್ತಾಯಿದ್ದಾಗ ಅವ್ರ ತಲೆ ಮೇಲೆ ಕಿರೀಟ ಇಡ್ತಾರೆ. ಸೊ ಹಾಗೆ ಅಥವಾ ಇನ್ನು ಯಾವುದೇ ಒಂದು ಸಮಾರಂಭದಲ್ಲಿ ಗೆದ್ದಾಗ ಕಿರೀಟವನ್ನು ತೊಡ್ತಾರೆ. ಹಂಗೆ ನಿಮ್ಮ ಪರ್ಸನ್ಗೂ ನಿಮಗೂ ಯೂನಿಯನ್ ಆಗೋದಕ್ಕೆ ಅಷ್ಟು ಕಷ್ಟ ಇದೆ. ಮತ್ತು ಟೂ ಸೈಡ್ ಲವರ್ಸ್ ಆದರೆ ಮ್ಯಾರೇಜ್ ಆಗಿ ಸಪ್ರೇಷನ್ ಆಗಿರೋರಿಗೆ ಮದುವೆ ಆಗಲಿಕ್ಕೆ, ಕಾಂಟ್ಯಾಕ್ಟ್ ಆಗಲಿಕ್ಕೆ ತುಂಬ ಅಷ್ಟು ಕಷ್ಟ ಇದೆ ನಿಮ್ಮ ಪರ್ಸನ್ಗೂ ನಿಮಗೆ ಮದುವೆ ಆಗೋದು. ಯಾಕಂದರೆ ಅವರು ಥರ್ಡ್ ಪಾರ್ಟಿ ಸಿಚುವೇಶನ್ ತುಂಬ ಸ್ಟ್ರಾಂಗ್ ಆಗಿದೆ, ಫ್ಯಾಮ್ಲಿ ತುಂಬ ಸ್ಟ್ರಾಂಗ್ ಆಗಿದೆ, ನಿಮ್ಮ ಫ್ಯಾಮ್ಲಿನೂ ತುಂಬ ಸ್ಟ್ರಾಂಗ್ ಆಗಿದೆ. ಒಪ್ಕೊತಾರೋ ಒಪ್ಕೊಳಲ್ಲ ಅಂತ ಭಯ. ಮತ್ತು ಕ್ಯಾಸ್ಟು, ಏಜು, ಕಲ್ಚರು ತುಂಬ ಡಿಫ್ರೆನ್ಸಸ್ ಇದೆ. ಸೊ ನೀವಿಬ್ಬರು ಒಂದಾಗೋದು ಅಷ್ಟು ಸುಲಭ ಇಲ್ಲ, ತುಂಬ ಕಷ್ಟ ಇದೆ ಅಂತ ನಿಮ್ಮ ವ್ಯಕ್ತಿ ಹೇಳ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರ ಸೈಡ್ನಿಂದ ಏನು ಆ್ಯಕ್ಷನ್ ತಗೊಂಡಿದ್ರೆ ಸಡನ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಸೈಲೆಂಟಾಗಿರೋದು ಅಷ್ಟೇ. ಸೊ ತುಂಬ ಜಗ್ಲಿಂಗ್ ಆಗ್ತಾಯಿದ್ರೆ ಸೊ ನಿಮ್ಮ ವ್ಯಕ್ತಿ ಇದು ನೀವು, ಇನ್ನೊಂದು ಅವರು ಥರ್ಡ್ ಪಾರ್ಟಿ ಸಿಚುವೇಶನು. ಸೊ ಇದನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ, ಇದನ್ನೂ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ. ನಿಮ್ಮನ್ನೂ ಈ ಪೆಂಟಿಕಲ್ದು ನೀವು, ಇದು ಅವರು. ಸೊ ನಿಮ್ಮನ್ನು ಬಿಡೋಕ್ಕಾಗ್ತಿಲ್ಲ, ಆ ಥರ್ಡ್ ಪಾರ್ಟಿ ಸಿಚುವೇಶನ್ನು ಬಿಡೋಕ್ಕಾಗ್ತಿಲ್ಲ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾಯಿದ್ರು. ಯಾವುದಾದ್ರೂ ಒಂದನ್ನು ಇರಬೇಕು. ಎರಡು ಕೈಯಲ್ಲಿ ಇಟ್ಕೊಂಡು ಆಟ ಆಡ್ತಾಯಿದ್ರೆ ಆಗುತ್ತಾ? ಎರಡನ್ನೂ ಒಂದು ಕೈಯಲ್ಲಿ ಇಟ್ಕೊಬೇಕು. ಸೊ ಅದು ನೋಡಿ, ಇದು 2 ಪೆಂಟಿಕಲ್ಸ್ ಒಂದು ಕಡೆ ಇದ್ದರೆ ಅದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಸೊ ಅದಕ್ಕೆ ನಿಮ್ಮ ವ್ಯಕ್ತಿ ಏನು ಮಾಡ್ತಾಯಿದ್ರೆ, ಸೊ ಎರಡು ಸಿಚುವೇಶನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗ್ದೆ ಜಗ್ಲಿಂಗ್ ಮಾಡ್ತಾಯಿದ್ರೆ ಕನ್ಫ್ಯೂಷನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಕಡೆ ಹೋಗ್ಬೇಕಾ ಅಥವಾ ನಿಮ್ಮ ಕಡೆ ಬರಬೇಕಾ? ಸೊ ಯಾವುದೇ ಥರ ಆ್ಯಕ್ಷನ್ ತಗೊಂಡಿದ್ರೆ ಸೈಲೆಂಟಾಗಿ ಬಿಟ್ಟಿದ್ದಾರೆ. ಸೊ ಇವರು ಕನ್ಫ್ಯೂಷನ್ ಆಗಿ ಈ ಥರ ಯಾವ ಕಡೆ ಹೋಗ್ಬೇಕಂತ ಗೊತ್ತಿದ್ರೆ ಕನ್ಫ್ಯೂಷನ್ ಆಗ್ತಾರದ, ನಿಮಗೂ ಕನ್ಫ್ಯೂಷನ್ ಇದೇ ಥರ ಆಗಿಬಿಟ್ಟಿದೆ. 2 ಆಫ್ ಪೆಂಟಿಕಲ್ಸ್ ನಿಮ್ಮ ಒಂದು ಎನರ್ಜಿ ಕೂಡ ಆಗಿಬಿಟ್ಟಿದೆ. ನಿಮಗೂ ಅಷ್ಟೇ, ಇವ್ರನ್ನ ನೋಡ್ಕೊಬೇಕಾ ಅಥವಾ ನನ್ನ ಲೈಫನ್ನ ನಾನು ನೋಡ್ಕೊಬೇಕಾ, ನನ್ನ ಪರ್ಸ್ನಲ್ ಲೈಫ್ ನಾನು ನೋಡ್ಕೊಬೇಕಾ ಅಥವಾ ನನ್ನ ವ್ಯಕ್ತಿ ಕಡೆ ನೋಡಬೇಕಾ, ಏನು ಮಾಡ್ಬೇಕಂತ ಗೊತ್ತಿಲ್ಲದ್ರೆ ನೀವು ತುಂಬ ಕನ್ಫ್ಯೂಷನಲ್ಲಿದ್ದರೆ ಒದ್ದಾಡ್ತಾಯಿದ್ರೆ. ನೋಡಿ ಇದೆಲ್ಲ ಡಿಸರ್ಟ್, ಮರುಭೂಮಿ. ನಿಮ್ಮ ವ್ಯಕ್ತಿಗೆ ನೀವಿಲ್ಲ, ಅವ್ರು ನೋಡಿ ನಿಮ್ಮ ದಾರಿ ತಪ್ಪಿಸಿ ಅವ್ರು ಹೊರಟೋದ್ರು ಎಲ್ಲೋ. ನಿಮ್ಮ ಒಂದು ಡೈರೆಕ್ಷನ್ ತಗೊತಾ ಇದ್ದರೆ ಅವರು ಮರುಭೂಮಿ ಡಿಸರ್ಟ್ ಏರಿಯಾಗೆ ತಲುಪ್ತಾ ಇರಲಿಲ್ಲ. ಸೊ ಅಂದರೆ ನಿಮ್ಮ ಪರ್ಸನ್ನು ನಿಮ್ಮ ಮಾತನ್ನು ಕೇಳಿ ನಿಮ್ಮ ಜೊತೆ ಇದ್ದಿದ್ರೆ ಅವ್ರಿಗೆ ನೀವು ಸಪೋರ್ಟಾಗಿ ನಿಲ್ತಾಯಿದ್ರಿ, ಅವ್ರು ಹೋಗಿ ತುಂಬ ಕಷ್ಟಗಳಲ್ಲಿ ಸಿಕ್ಕಾಕೊತಾ ಇರಲಿಲ್ಲ. ಅದು ಎಮೋಷ್ನಲ್ ಪ್ರಾಬ್ಲಮ್ಸ್ ಆದರೂ ಆಗಿರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಏನೇ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಪೇಜ್ ಆಫ್ ವಾಂಡ್ಸ್ ಬಂದಿದೆ.
ಸೊ ಇಂಥ ಒಂದು ಪರಿಸ್ಥಿತಿಲಿ ಹೋಗಿ ತಲುಪಿದ್ರೂ ನಿಮ್ಮ ವ್ಯಕ್ತಿ ನೋಡಿ ಈ ವಾಂಡ್ ಇಟ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಅಬ್ಸರ್ವ್ ಮಾಡ್ತಾಯಿದ್ರೆ. ಸೊ ಹಂಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ ಎಂಥ ಒಂದು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ರು ಅಷ್ಟೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ದಾರೆ, ನಿಮ್ಮ ಮೇಲೆ ಪ್ರೀತಿ ಇದೆ, ಖಂಡಿತ ಅವ್ರು ಆ್ಯಕ್ಷನ್ ತಗೊತಾರೆ. ನೆಕ್ಸ್ಟ್ ಆ್ಯಕ್ಷನ್ ಸ್ಟ್ರೆಂತ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ಸ್ವಲ್ಪ ಧೈರ್ಯ ಕಮ್ಮಿ, ನಿಮ್ಮ ಸೈಡ್ ಏನು ಆ್ಯಕ್ಷನ್ ತೊಗೊಬೇಕಂತ ಗೊತ್ತಿಲ್ಲದ್ರೆ ಒದ್ದಾಡ್ತಾ ಇದ್ದಾರೆ. ಸೊ ಈ ಧೈರ್ಯ ಅನ್ನೋದು ಬಂದಾಗ ಅವ್ರು ಖಂಡಿತ ನಿಮ್ಮ ಸೈಡ್ ಆ್ಯಕ್ಷನ್ ತಗೊತಾರೆ. ಮೆಟೀರಿಯಲಿಸ್ಟಿಕ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ಸ್ವಲ್ಪ ಪ್ರಾಕ್ಟಿಕಲ್ ಇದ್ದಾರೆ, ಅಂದರೆ ಯಾವಾಗಲೂ ಸ್ವಲ್ಪ ದುಡ್ಡು ಬಗ್ಗೆನೇ ಯೋಚನೆ ಮಾಡ್ತಾರೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಅವ್ರಿಗೆ ತುಂಬ ಜಾಸ್ತಿ ಇದೆ, ಮತ್ತು ಥರ್ಡ್ ಪಾರ್ಟಿ ಸಿಚುವೇಶನ್ ಆಯ್ಕೆ ಮಾಡ್ಕೊತಾರೆ. ಸೊ ನೀವು ಅವ್ರ ಲೈಫಲ್ಲಿ ಮುಖ್ಯ ಅಂತ ಅವ್ರು ಅರ್ಥ ಮಾಡ್ಕೊಂಡ್ಮೇಲೆ ಪ್ರಾಕ್ಟಿಕಲ್ನ ಸ್ವಲ್ಪ ಬದಿಗಿಟ್ಟು ನಿಮ್ಮ ಕಡೆನೂ ಗಮನ ಕೊಟ್ಟಾಗ ಸೊ ನೀವಿಬ್ಬರು ನಿಮ್ಮ ಒಂದು ಲೈಫ್ ಡ್ರೀಮ್ಸ್ ಹೇಗಿದೆ ಆ ಥರ ಕಂಟಿನ್ಯೂ ಆಗ್ತಾರೆ. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇರ್ತಾರೆ. ಸೊ ಅವರು ನಿಮ್ಮ ಸೈಡು ಆ್ಯಕ್ಷನ್ನ ತಗೊತಾರೆ. ನೋಡಿ 10 ಆಫ್ ಕಪ್ಸ್ ಬಂದಿರೋದನ್ನ ನೀವು ಅವ್ರ ಲೈಫಲ್ಲಿ ಇರೋದು ಭಾಳ ಮುಖ್ಯ. ನಿಮ್ಮ ವ್ಯಕ್ತಿ ನಿಮ್ಮ ಜೊತೆ ಇದ್ದೇ ಇರ್ತಾರೆ. ಲವರ್ಸ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿ ನಿಮ್ಮನ್ನು ಬಿಟ್ಟೋಗೋಕ್ಕೆ ಆಗ್ತಿಲ್ಲ, ನಿಮ್ಮ ಕೈಯಲ್ಲಿ ಅಷ್ಟೇ ಅವ್ರನ್ನ ಮರೆಯೋಕ್ಕಾಗೋದಿಲ್ಲ. ಸೊ ನಿಮ್ಮ ವ್ಯಕ್ತಿ ಅಲ್ಲಿ ಫೋಕಸ್ ಮಾಡೋದು ಕಮ್ಮಿ ಆಗ್ತಾಯಿದೆ ಕೆಲಸದ ಮೇಲೆ. ಸೊ ನಿಮ್ಮ ಬಗ್ಗೆನೇ ಯಾವಾಗ ಯೋಚನೆ ಮಾಡ್ತಾಯಿದ್ದಾರೆ. ಸೊ ಈ ರೀಡಿಂಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.